ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಊಟ ಆಯ್ತಾ? ಇವತ್ತು ನಾನು ಸ್ಕೂಲ್ಗೆ ಹೋಗೋದು ಬಿಟ್ಬಿಟ್ಟು ಮತ್ತು ಇವಾಗ ಎಳ್ನೀರು ಹೊಡಿತೀವಿ. ಸೊ ಎಳ್ನೀರು ಹೊಡಿಬೇಕಂದ್ರೆ ಸ್ಟೆಪ್ ನಂಬರ್ 1 ನೀವೇನು ಮಾಡಬೇಕಂದ್ರೆ ಬೆಳಕಾಣಿಗೆ ಬಂದು ಎಳ್ನೀರು ರೆಡಿ ಮಾಡಿಕೊಳ್ಬೇಕು. ಆಮೇಲೆ ಅದು ಎಳ್ನೀರಲ್ಲಿ ನೀರು ಹಾಕೋಕ್ಕೆ ಒಂದು ಗ್ಲಾಸ್ ತೊಗೊಬಂದು ಇಟ್ಕೋಬೇಕು. ಆಮೇಲೆ ಸ್ಟೀಲ್ ಗ್ಲಾಸೇ ಮ್ಯಾಂಡೇಟರಿ, ಓಕೆ. ಆಮೇಲೆ ಇದೇ ಥರ ಇದನ್ನು ತೊಗೊಳ್ಬೇಕು. ಇದನ್ನು ಏನಂತಾರೆ ಮುಚ್ಚ ಅಂತಾರಲ್ಲ, ಇದನ್ನು ತೊಗೊಂಡು ಏನು ಮಾಡಬೇಕಂದ್ರೆ ಇದನ್ನು ತಗೊಂಡು ಮುಚ್ಚನ್ನು ಹಿಂಗೆ ಹಿಡ್ಕೊಂಡು ನಮಗೊಂದು ಕ್ಯಾಮ್ರಾಮನ್ ಬೇಕು ಇವಾಗ. ಅಯ್ಯಾ ಓಕೆ ಕೈ ಸೆಟ್ಟು ಮುಚ್ಚನ್ನು ತೊಗೊಂಡು ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಇದನ್ನು ತೊಗೊಂಡು ಹಿಂಗೆ ತಿರ್ಬೇಕು. ಮೇಲೆ ತಿರ್ಸ್ಕೊಡಿಬೇಕಣ್ಣ. ವೆರಿ ಗುಡ್. ಆಮೇಲೆ ನಾನು ಹೇಳಿದಾಗ ಇವಾಗ ಮಾಡ್ಬೋದಾ ಹಂಗೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಒಂದೊಂದು ಚುಚ್ಚಬೇಕು ಗೈಸ್. ಅವಾಗೇನಾಗುತ್ತೆ ಗೊತ್ತಾ, ನೀರು ಆಚೆ ಬಂದ್ಬಿಡುತ್ತೆ. ಈ ಕಾಯಿ ಕೂಡ ನಂತರನೇ ತುಂಬ ಸೆನ್ಸಿಟಿವ್ ಆಗಿದೆ. ಬರುತ್ತೆ. ಸೊ ಗೈಸ್ ನೀರೆಲ್ಲ ತೆಗೆದ್ಬಿಟ್ಟು ಕರೆಕ್ಟಾಗಿ ಒಂದು ಗ್ಲಾಸ್ ನೀರು ಬಂದಿದೆ ಗೈಸ್. ಅಂಕಲ್ ತುಂಬ ಒಳ್ಳೆಯವರು. ಅಂಕಲ್ಗೆ ಈ ಸರಿ ಓದಕ್ಕೆ 10 ರೂಪಾಯಿ ಜಾಸ್ತಿ ಕೊಡ್ಬೇಕು. ಏನು ಮಾಡ್ಬೇಕಂದ್ರೆ ಮಜ್ಜೆ ಹತ್ಕೊಂಡು ಹಿಂಗೆ ಏನು ಇದು ಅಂದರೆ ಆ ಅಂಕಲ್ ಪ್ರೊಫೆಷ್ನಲ್ ಅಲ್ಲ. ನಾನು ಇದು ನಾನು ಮತ್ತೆ ಕೇಳ್ತೀನಿ. ಗೈಸ್ ನೀನು ಹೊಡೆದಕ್ಕಿಂತ ಈ ಥರ ಮೇಲೆ ಹೆಂಗೂ ಸಾಫ್ಟ್ ಆಗೈತಿಲ್ಲ, ಹಂಗೆ ತೂತಿಕ್ಕಲ್ಲಿ ಅಂತ ತೂತು ಮಾಡಿಬಿಟ್ಟು ಇಷ್ಟು ದಿನ ಆದಮೇಲೆ ಗೈಸ್ ಪೇಪರ್ಗೆ ಒಂದು ಸಿಕ್ಕೈತೆ ನೋಡಿ. ನೀವು ನೋಡಿ ಗೈಸ್, ಯಾರೇ ಸಿಗಲಿಲ್ಲ ಅವರು ಹುಡುಕಲ್ಲಿ ಕೂಡ ಗೈಸ್. ಇಷ್ಟು ದಿನ ಆದಮೇಲೆ ಪೇಪರ್ಗೆ ಸಿಕ್ಕೈತೆ ಗೊತ್ತಾ, ಎಷ್ಟು ಖುಷಿ ಆಗ್ತೈತಿ. ಅದಕ್ಕೆ ಅಂಕಲ್ ತುಂಬ ಒಳ್ಳೆ ಆಗ್ತೀವಿ. ಇವಾಗ ಏನು ತೊಗೊಂಡು ತಿನ್ಬಿಟ್ಟು ಬರ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.